ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿಯವರು ಸಮಾಧಾನ ಸಮಾರೋಹ 2026 ವಿಶೇಷ ಲೋಕಾಯುಕ್ತನ್ನು ದಿನಾಂಕ 21, 22, 23 ಆಗಸ್ಟ್ 2026 ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳ ಕುರಿತು ಒಂದು ಲೋಕಾಯುಕ್ತವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೃಹತ್ ಲೋಕಾಯುಕ್ತನಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು 4328 ಪ್ರಕರಣಗಳನ್ನು ಗುರುತಿಸಿದ್ದು, ನಮ್ಮ ಬೀದರ್ ಜಿಲ್ಲೆಯಲ್ಲಿ 77 ಪ್ರಕರಣಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಈಗ ಈ ಒಂದು ಸುಪ್ರೀಂ ಕೋರ್ಟ್ದಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ಆಗಸ್ಟ್ ತಿಂಗಳಲ್ಲಿ ದಿನಾಂಕ 21, 22, 23 ಒಂದು ವಿಶೇಷ ಲೋಕಾಯುಕ್ತ ಹಮ್ಮಿಕೊಳ್ಳೋದ್ರ ಮೂಲಕ ಕಕ್ಷಿದಾರರಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ಇತರಪಡಿಸಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಆಗಿದೆ. ಈ ಒಂದು ಪಕ್ಷಗಾರರು ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿಲ್ಲ. ಈ ನಮ್ಮ ಬೀದರ್ ಜಿಲ್ಲೆ ಇರ್ತಕ್ಕಂಥ ಪ್ರಕರಣದಲ್ಲಿರ್ತಕ್ಕಂಥ ಕಕ್ಷಿದಾರರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಇಲ್ಲಿಗೆ ಬಂದು ಇಲ್ಲಿ ನಾವು ಆ ಪ್ರಕರಣಗಳನ್ನು ನಾವು ಅರ್ಜಿದಾರ ಮತ್ತು ಎದುರುದಾರನ್ನು ಕರೆಸಿ ಒಂದು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಪ್ರೀ ಕನ್ಸೆಷನ್ ಸೆಟ್ಟಿಂಗ್ ಮಾಡ್ತೀವಿ. ಒಂದು 2-3 ಸೆಟ್ಟಿಂಗ್ ಮಾಡಿ ಪ್ರೀ ಕನ್ಸೆಷನ್ ಮಾಡಿ ಫೈನಲ್ ಆದಮೇಲೆ ಆ ದಿನಾಂಕ 21, 22, 23 ಆಗಸ್ಟ್ ನಾವು ಥ್ರೂ ವಿಸಿ ಮೂಲಕ ಈ ಒಂದು ರಾಜ್ಯದ ಪ್ರಕರಣವನ್ನು ನಾವು ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅಲ್ಲಿ ಕೂಡ ಕಕ್ಷಿದಾರರು ಅಲ್ಲಿ ಸುಪ್ರೀಂ ಹೋಗಬೇಕಾಗಿಲ್ಲ. ಇಲ್ಲೇ ನಾವು ಅಗ್ರಿಮೆಂಟ್ ರೆಡಿ ಮಾಡಿ ಸಿಗ್ನೇಚರ್ ಮಾಡಿ ನಾವು ಮಾನ್ಯ ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅಂತಂದರೆ ಪಕ್ಷದಾರಿಗೆ ಭಾಳ ಅನುಕೂಲ ಇದೆ. ತಾಲೂಕು ಮಟ್ಟದಲ್ಲಿ ಕೂಡ ನಾವು ವಿಸಿ ಕಂಡಕ್ಟ್ ಮಾಡೋದ್ರ ಮೂಲಕ ಒಂದು ಪ್ರೀ ಕನ್ಸೆಷನ್ ಸೆಟ್ಟಿಂಗ್ ಮಾಡ್ತಾಯಿದ್ದೀವಿ. ಇದರ ಲಾಭವನ್ನೆಲ್ಲ ಸಾರ್ವಜನಿಕರು ಪಡ್ಕೋಬೇಕು. ಈಗ ಐಡೆಂಟಿಫೈ ಮಾಡಿದ ಪ್ರಕರಣ ಹೊರತುಪಡಿಸಿ ಕೂಡ ಯಾರಾದರೂ ಸುಪ್ರೀಂ ಕೋರ್ಟಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಮುಂದೆ ಬಂದರೆ ಅವ್ರನ್ನ ಕೂಡ ನಾವು ಅಂಥ ಕೇಸುಗಳು ನಾವು ತಗೋತೀವಿ. ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ತಾಲೂಕುಗಳಲ್ಲಿ ಕೂಡ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ನಾವು ಈ ನುರಿತ ಒಂದು ಮೆಡಿಟರ್ಗಳನ್ನು ನೇಮಕ ಮಾಡೋದ್ರ ಮೂಲಕ ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ನಾವು ಪ್ರಕರಣ ಇತ್ಯರ್ಥಪಡಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸರ್, ಬೀದರ್ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಬೀದರ್ ಜಿಲ್ಲೆ ಎಲ್ಲ ತಾಲೂಕುಗಳು ಕೂಡ ಈ ಒಂದು ನಾವು ವಿಶೇಷ ಲೋಕಾಯುಕ್ತರನ್ನ ಈ ಕಕ್ಷಿದಾರಿಗೆ ಒಂದು ಸೆಟ್ಟಿಂಗನ್ನು ಅರೇಂಜ್ಮೆಂಟ್ ಮಾಡ್ತಾಯಿದ್ದೀವಿ. ಅದರ ಪಕ್ಷಗಾರರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಗೈಡ್ಲೈನ್ಸ್ ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 77 ಕೇಸುಗಳಿವೆ. ಈಗ ನಮ್ಮ ಲಿಸ್ಟ್ ಕಳಿಸಿದ ಪ್ರಕಾರ ಅದರಲ್ಲಿ ನಾವು ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದಾಗ ನಮ್ಮ ಎಲ್ಲ ಒಂದು ನ್ಯಾಯಾಲಯಗಳಲ್ಲಿ 26 ಕೇಸು ನಮ್ಮ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಕ್ಷಿದಾರರು ಸಂಬಂಧಪಟ್ಟ ಕೇಸ್ ಇವೆ. ಮತ್ತು ಕೆಲವೊಂದು ಬೆಂಗಳೂರು ಸಿಟಿಯಿಂದ ಕೋಟೆಯಲ್ಲಿ ಕೂಡ ಬೀದರ್ನಲ್ಲಿ ವಾಸವಾಗತಕ್ಕಂಥ ಕಕ್ಷಿದಾರರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಾವು ಇಲ್ಲಿ ಪಾರ್ಟಿ ಕರೆಸಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗಬೇಕಾಗಿಲ್ಲ. ಥ್ರೂ ವಿಸಿ ಮೂಲಕ ಇಲ್ಲೇ ಅವು ಅಟೆಂಡ್ ಆಗ್ಬೋದು. ಅಲ್ಲಿ ನಾವು ರಾಜ್ಯ ಸಂಧಾನ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ. ಯಾವುದೇ ಫೀ ಇಲ್ಲ, ಯಾವುದೇ ಖರ್ಚು ವೆಚ್ಚ ಇಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟ್ ಇದೆ. ಯಾರು ಕಕ್ಷಿದಾರರು ಯಾರಿಗೂ ಕೂಡ ಒಂದು ಹಣವನ್ನು ಕೊಡಬೇಕಾಗಿಲ್ಲ. ಫ್ರೀ ಆಫ್ ಕಾಸ್ಟ್. ಇದು ವಿಶೇಷ ಲೋಕಾಯುಕ್ತ ಇದೆ ಮತ್ತು ಸುಪ್ರೀಂ ಕೋರ್ಟ್ ಹೋಗಬೇಕಾಗಿಲ್ಲ. ಇಲ್ಲೇ ರಾಜ್ಯಗಳನ್ನ ರಾಜ್ಯ ಸಂಧಾನ ಮೂಲಕ ಬಗೆಹರಿಸ್ಕೋಬೋದು. लोक अदालत वुमेन्स और सीनियर सिटीजन्स के लिए कितना बेनिफिट है सर इसके लोक अदालत? ಇದು ಲೋಕ ಅದಾಲತ್ ಲಾಭ ಏನಂತಂದರೆ, ಈಗ ನ್ಯಾಯಾಲಯದಲ್ಲಿ ಸಾಕಷ್ಟು ವರ್ಷ ಕೇಸುಗಳು ನಡೆಯಿರುತ್ತೆ. ಅಲ್ಲಿ ಡಿಸ್ಪ್ಯೂಟ್ ನಾವು ನ್ಯಾಯಾಲಯದಲ್ಲಿ ವಿಳಂಬ ಆಗೋದ್ರಿಂದ ಈ ಯಾವ ರೀತಿ ಡಿಸ್ಪ್ಯೂಟ್ ಇದೆ ಅದರ ಮೇಲೆ ಈಗ ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮ್ಯಾಟರ್ಸ್ ಆಗಿರ್ಬೋದು, ಅಥವಾ MSC ಪ್ರಕರಣ ಆಗಿರ್ಬೋದು, ಅಥವಾ ಯಾವುದೇ ಒಂದು ದಾವೆಯಲ್ಲಿ ಇರ್ತಕ್ಕಂಥ ಪ್ರಕರಣಗಳ ಪಾರ್ಟಿಷನ್ ಸೂಟು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು, ಪರ್ಮನೆಂಟ್ ಇಂಜೆಕ್ಷನ್ನು, ಇವೆಲ್ಲ ಪ್ರಕರಣಗಳನ್ನು ನಾವು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಶೀಘ್ರಗತಿಯಲ್ಲಿ ಒಂದು ನ್ಯಾಯ ಸಿಗುತ್ತೆ. ಅಂದರೆ ಇಲ್ಲಿ ರಾಜ್ಯ ಸಂಧಾನ ಆಗೋದ್ರಿಂದ ಶೀಘ್ರಗತಿಯಲ್ಲಿ ನ್ಯಾಯ ಸಿಗುತ್ತೆ. ಯಾವುದೇ ಖರ್ಚು ವೆಚ್ಚ ಇಲ್ಲ. ಮತ್ತು ಇಬ್ಬರು ಪಕ್ಷಗಾರರು ಅವ್ರ ವೈಮನಸ್ಸಿಂದ ಹೊರಗೆ ಹೋಗಿ ಅವರ ಸುಮಧುರ ಬಾಂಧವ್ಯ ಏರ್ಪಡುತ್ತೆ. ಮತ್ತು ಇದು ಯಾವುದೂ ಅಪೀಲ್ ಇಲ್ಲ. ಇದು ಫೈನಲ್ ಆರ್ಡರ್ ಆಗುತ್ತೆ. ಆಮೇಲೆ ಬೇಗ ಒಂದು ನ್ಯಾಯ ಜನರಿಗೆ ಸಿಗುತ್ತೆ. आपकी ओर से लोक अदालत को लेकर मैसेज क्या रहना सर बीदर के? ನಾವು ಕಕ್ಷಿದಾರಿಗೆ ಹೇಳಬೇಕು ಏನಂತಂದರೆ, ಇದೊಂದು ಒಳ್ಳೆಯ ಸುಪ್ರೀಂ ಕೋರ್ಟ್ನವರು ಅಲ್ಲಿ ಬಾಕಿ ಇರೋ ಪ್ರಕರಣಗಳ ಕುರಿತು ರಾಜಿ ಮಾಡಲಿಕ್ಕೆ ಒಂದು ಒಳ್ಳೆಯ ಸುವರ್ಣಾವಕಾಶನ ಕಲ್ಪಿಸಿದ್ದಾರೆ. ಕಕ್ಷಿದಾರರು, ಸಂಬಂಧಪಟ್ಟ ಕಕ್ಷಿದಾರರು ಈ ಒಂದು ಸುವರ್ಣಾವಕಾಶನ ಸದುಪಯೋಗ ಪಡ್ಕೋಬೇಕು ಮತ್ತು ಪ್ರಕರಣಗಳನ್ನ ಇತ್ಯರ್ಥ ಮಾಡೋದ್ರ ಮೂಲಕ ಶೀಘ್ರ ನ್ಯಾಯವನ್ನು ಪಡೆದುಕೊಳ್ಬೇಕಂತ ನಾನು ಕೋರುತ್ತೇನೆ.
ಇದು ಬಹಳ ಒಂದು ಉಪಯುಕ್ತವಾದ ಒಂದು ಲೋಕ್ ಅದಾಲತ್ ಇದೆ. ಅಂದರೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಕೂಡ ಇಲ್ಲಿ ನಾವು ಪ್ರಕರಣಗಳನ್ನ ಬಗೆಹರಿಸಲಿಕ್ಕೆ ಒಂದು ಅವಕಾಶ ಇದೆ.